ಈಗ ಸೂಸ್ಲಾ ಮಾಡೋದು ಹೇಳ್ಕೊಡ್ತೀನಿ ನೋಡಿರಿ. ಬಟಾಟೆ ಹಾಕಿ, ಈಗ ಒಂದು ಬಟಾಟಿ, ಒಂದು ಟಮಾಟಿ, ಒಂದು ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಇವು ಕೆಂಪನ್ನು ಮೆಣಸಿನ್ಕಾಯಿ ಹಾಕೀನಿ, ಒಂದು ಸ್ಪೂನ್ ಸಕ್ಕರೆ, ಈಗ 2 ಸೇರು ಚುರ್ಮರಿ ನೀರಿನಾಗ ಹಾಕಿ ತೊಗೊಂಡು ಹಿಂಡಿ ಇಡ್ಬೇಕು ನೋಡಿರಿ. ಹಿಂಗೈತೆ. ಈಗ 2 ಸ್ಪೂನು ಎಣ್ಣೆ ಹಾಕ್ತೀನಿ. ಜೀರಿಗೆ ಸಾಸಿ ಹಾಕಿನಿ, ಅದ್ರೊಳಗೆ 2 ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿರಿ. ಗ್ಯಾಸ್ ಚಾಲೂ ಮಾಡ್ತೀನಿ. ಈಗ ಜೀರಿಗೆ ಸಾಸಿ ಕಾದವ್ರೆ, ಕರಿಬೇವು ಹಾಕ್ತೀನಿ. ಆಮೇಲೆ ಬಟಾಟೆ ಹಾಕ್ತೀನಿ ನೋಡಿರಿ. ಬಟಾಟೆ ಕುದಿಸಿಲ್ರಿ, ಇದು ಹಂಗೆ ಐತಿ. ಕಚ್ಚಾ ಬಟಾಟಿನ ಇದ್ರೊಳಗೆ ಎಣ್ಣೆ ಹಾಕಿ ಕಡ್ಡಾಡ್ಸಿದ್ ಬಾತನ ಒಟ್ಟು ಹಿಂಗತೆ ಹೆಚ್ಕೋಬೇಕು ನೋಡಿರಿ. ತೆಳ್ಳಗೆ ಹಿಂಗೆ ಹೆಚ್ಚಿ ಹಾಕ್ಬೇಕು, ಅಂದ್ರೆ ಎಣ್ಣೆ ಕುದ್ದು ಬಿಡ್ತೀರಿ ಇಲ್ಲೇ. ಎಣ್ಣೆಯಾಗ ಕುದಿಸ್ಬೇಕು. ಇವನು ಕಚ್ಚಾದವರು ಬಟಾಟಿ, ಅದಕ್ಕೆ ಹಿಂಗತೆ ಹೆಚ್ಚಿ ಎಣ್ಣೆ ಕುದಿ ಮಟ್ಟ ಕುದಿಸ್ಬೇಕು. ಈಗ ಬಟಾಟಿ ಕುದ್ದಿಂದ ಈಗ ಉಳ್ಳಾಗಡ್ಡಿ ಹಾಕ್ತೀನಿ ಅದು. ಬಟಾಟಿ ಕುದ್ದವ್ರೆ ಎಣ್ಣೆಗೆ ಈ ಉಳ್ಳಾಗಡ್ಡಿ ಹಾಕ್ತೀನಿ. ಈ ಉಳ್ಳಾಗಡ್ಡಿ ಎಣ್ಣೆ ಮೆತ್ತಗಾಗೋ ಮಟ್ಟ ಕುದಿಸ್ಬೇಕು. ಆಮೇಲೆ ಟಮಾಟೆ ಹಾಕ್ಬೇಕು. ಬಟಾಟಿ ಹಾಕಿ ಮಾಡುವ ಸೂಸ್ಲ. ಬಟಾಟಿ ನೀವು ಕುದಿಸಿ ಹಾಕಿದ್ರೂ ಬರ್ತೈತಿ. ಹಂಗೆ ಕಚ್ಚಾನ ಹಿಂಗೆ ತೆಳ್ಳಗೆ ಹೆಚ್ಚಿ ಎಣ್ಣೆಯಾಗ ಹಾಕಿಬಿಡಿದ್ರೆ ಅದು ಕುದ್ದ ಮ್ಯಾಗ ಉಳ್ಳಾಗಡ್ಡಿ ಹಾಕೋದು. ನೀವು ಹಿಂಗೆ ಅಲ್ಲೇ ಅಂದ್ರೆ ಆ ಬಟಾಟಿ ಕುದಿಸಿ ಆ ದೊಡ್ಡ ಹೆಚ್ಚಿ ಈ ಉಳ್ಳಾಗಡ್ಡಿಯಾಗ ಹಾಕಿಬಿಡ್ಬೇಕಂದ್ರೆ ಹಂಗೂ ಬರ್ತೈತಿ. ಹೆಂಗೆ ಕಿಚಡಿ ಕೊಡ್ತೀವಿ ನೋಡಿರಿಲ್ಲ, ಸಾಬುದಾನಿ ಕಿಚಡಿಗೆ ಹಂಗತ್ತೆ. ಈ ಟಮಾಟೆ ಹಾಕ್ತೀವಿ ನೋಡಿರಿ. ಈಗ ಇದು ಉಪ್ಪು ಹಾಕ್ಬೇಕು ನೋಡಿರಿ. ಟಮಾಟೆ ಹಣ್ಣು ಕುದಿ ಮಟ್ಟ ಕುದಿಸ್ಬೇಕು. ಈಗ ಸಕ್ರೆ, ಅರಿಶಿನ ಪುಡಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಈಗ ಹಾಕ್ತೀನಿ ನೋಡಿರಿ. ಹಸಿಮೆಣ್ಸಿನ್ಕಾಯಿ ಹೆಚ್ಚು ಹಾಕ್ಕೊಂಡ್ರೂ ಬರ್ತೈತಿ. ಕೆಂಪನ್ನು ಮೆಣಸಿನ್ಕಾಯಿ ದ್ವಾಸೆ ಅವನ್ನ ರುಬ್ಬಿ ಹಾಕ್ತೀನಿ. ನೀವು ಹಚ್ಚನು ಹಾಕಿರೂ ಬರ್ತೈತಿ, ಹೆಚ್ಚು ಹಾಕಿರೂ ಬರ್ತೈತಿ. ಈಗ ನೋಡಿರಿ ಕುದೀತು ನೋಡಿರಿ. ಈಗ ಗ್ಯಾಸ್ ಬಂದ್ ಮಾಡಿ ಇವು ನೀರನ್ನೇ ತೋಸಿಟ್ಟಿದ್ದು ಸೂಸ್ಲ ಹಾಕಿ ಕಲಿಸ್ಬೇಕು. ಈಗ ನೋಡಿರಿ ಗ್ಯಾಸಿನ ಮ್ಯಾಗಿಟ್ರ ಕಲಸಿ, ತಳಗಿಟ್ರ ಕಲಸ್ರಿ ನಡೀತೈತಿ. ಅದಕ್ಕೆ ಸಂಬಂಧ ಇಲ್ಲ. ಈಗ ಒಂದು ಸ್ಪೂನು ಪುಟಾಣಿ ಹಿಟ್ಟು ಹಾಕ್ತೀನಿ ನೋಡಿರಿ. ಇದು ಪುಟಾಣಿ ಹಿಟ್ಟು ನೋಡಿರಿ, 1 ಸ್ಪೂನ್ ಹಾಕ್ತೀನಿ. ಈಗ ಹಿಟ್ಟು ಹೆಚ್ಚಿಗೂ ಕೊಡಬೇಡ್ರಿ, ಚಲೋ ಆಗಲ್ಲ ಪುಟಾಣಿ ಹಿಟ್ಟು. 1 ಸ್ಪೂನ್ ಕೊಡ್ರಿ, ಕಡಿಮೆ ಆದರೂ ರುಚಿ ಆಗುತ್ತೆ. ಅದೇನು ಈಗ ತಯಾರಾತು ನೋಡಿರಿ ಬಟಾಟಿ ಸೂಸ್ಲ. ಮ್ಯಾಗ ಈ ಕೊತ್ತಂಬರಿ ಹಾಕ್ಬೇಕು ನೋಡಿರಿ. ಹಾಕಿ ಕಲಸು ಮುಗೀತು ನೋಡಿರಿ.
ನೋಡಿ ತಯಾರಾತು ನೋಡಿ. ಬಟಾಟಿ ಸೂಸ್ಲ ತಯಾರಾತು ನೋಡ್ರಿ.